ಹಾಯ್ ಹಲೋ ಸ್ನೇಹಿತರೆ, ಈ ವಾರದ ಪ್ರಚಲಿತ ವಿದ್ಯಮಾನಗಳ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಾರದ ಮೊದಲನೆಯ ಪ್ರಶ್ನೆ, 2025ರಲ್ಲಿ ಭಾರತದ ಮೊದಲ ಮೊಬೈಲ್ ಟೆಂಪರ್ಡ್ ಗ್ಲಾಸ್ ಕಾರ್ಖಾನೆಯನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಆಪ್ಷನ್ ಎ ನೋಯ್ಡಾ, ಆಪ್ಷನ್ ಬಿ ಪುಣೆ, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಹೈದರಾಬಾದ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ನೋಯ್ಡಾ. ಭಾರತದ ಮೊದಲ ಮೊಬೈಲ್ ಟೆಂಪರ್ ಗ್ಲಾಸ್ ಕಾರ್ಖಾನೆಯನ್ನು ಆಗಸ್ಟ್ 30, 2025ರಂದು ನೋಯ್ಡಾದಲ್ಲಿ ಕೇಂದ್ರ ಸಚಿವರಾದ ಅಶ್ವಿನಿ ವೈಷ್ಣವ್ ಅವರು ಉದ್ಘಾಟಿಸಿದರು. ಇವರು ಯಾವ ಇಲಾಖೆಯ ಸಚಿವರೆಂದರೆ ಕೇಂದ್ರ ಎಲೆಕ್ಟ್ರಾನಿಕ್ ಮತ್ತು ಐಟಿ ಸಚಿವರು. ಅಮೆರಿಕದಲ್ಲಿ ನಡೆಯುವ ವಿಶ್ವಕಪ್ಗೆ ಯಾವ ದೇಶವು ತನ್ನ ಮೊದಲ ಅಧಿಕೃತ ಪಿಂಕ್ ಬಾಲ್ ತಂಡವನ್ನು ಕಳುಹಿಸುತ್ತದೆ? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಆಸ್ಟ್ರೇಲಿಯಾ, ಆಪ್ಷನ್ ಡಿ ಜಪಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ. ಅಕ್ಟೋಬರ್ 27ರಿಂದ ನವೆಂಬರ್ 2ರವರೆಗೆ ನಡೆಯುವ ಫ್ಲೋರಿಡಾದಲ್ಲಿ ನಡೆಯಲಿರುವ ವಿಶ್ವಕಪ್ಗೆ ಭಾರತವು ತನ್ನ ಮೊದಲ ಅಧಿಕೃತ ಪಿಂಕ್ ಬಾಲ್ ತಂಡವನ್ನು ಕಳುಹಿಸುವ ಮೂಲಕ ಇತಿಹಾಸ ನಿರ್ಮಿಸಿದೆ. ಪಿಂಕ್ ಬಾಲ್ ತಂಡ ಯಾವ ದೇಶ ಅಂದರೆ ಭಾರತ. ಅಪರೂಪದ ಡ್ರ್ಯಾಗನ್ ಫ್ಲೈ ಪ್ರಭೇದ ಕ್ರೊಕೊಥೆಮಿಸ್ ಎರಿಥ್ರಿಯಾ ಇತ್ತೀಚೆಗೆ ಯಾವ ಪ್ರದೇಶದಲ್ಲಿ ಕಂಡುಬಂದಿದೆ? ಆಪ್ಷನ್ ಎ ಪಶ್ಚಿಮ ಘಟ್ಟಗಳು, ಆಪ್ಷನ್ ಬಿ ಪೂರ್ವ ಘಟ್ಟಗಳು, ಆಪ್ಷನ್ ಸಿ ಅರಾವಳಿ ಬೆಟ್ಟಗಳು, ಆಪ್ಷನ್ ಡಿ ಸುಂದರ್ಬನ್ಸ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಪಶ್ಚಿಮ ಘಟ್ಟಗಳು. ಅಪರೂಪದ ಡ್ರ್ಯಾಗನ್ ಫ್ಲೈ ಆದ ಕ್ರೊಕೊಥೆಮಿಸ್ ಎರಿಥ್ರಿಯಾವನ್ನು ಪಶ್ಚಿಮ ಘಟ್ಟಗಳಲ್ಲಿ, ಅದರಲ್ಲಿ ನಿರ್ದಿಷ್ಟವಾಗಿ ಯಾವ ಪ್ರದೇಶ ಅಂದರೆ ಕೇರಳ ಮತ್ತು ತಮಿಳುನಾಡಿನಲ್ಲಿ ಎತ್ತರವಾದ ಶೋಲಾ ಕಾಡುಗಳು ಜೊತೆಗೆ ಮಲೆನಾಡಿನ ಹುಲ್ಲುಗಾವಲುಗಳಲ್ಲಿ ಪತ್ತೆ ಹಚ್ಚಲಾಗಿದೆ. ನೆಕ್ಸ್ಟ್, ಭಾರತದ ಮೊದಲ ಬಹುಲೇನ್ ಮುಕ್ತ ಹರಿವು ಟೋಲಿಂಗ್ ವ್ಯವಸ್ಥೆಯನ್ನು ಯಾವ ರಾಜ್ಯದಲ್ಲಿ ಜಾರಿಗೆ ತರಲಾಗಿದೆ? ಆಪ್ಷನ್ ಎ ಹರಿಯಾಣ, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ ಕರ್ನಾಟಕ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಗುಜರಾತ್ ಆಗಿರುತ್ತದೆ. ಭಾರತದ ಮೊದಲ ಬಹುಲೇನ್ ಮುಕ್ತ ಹರಿವು ಟೋಲಿಂಗ್ ವ್ಯವಸ್ಥೆಯನ್ನು ಗುಜರಾತಿನ NH-48 ಇದು ಇಂಪಾರ್ಟೆಂಟ್. ಯಾವ ಹೈವೇ ಅಂದರೆ NH-48 ಚೌರಾಸಿ ಪ್ರಿ ಪ್ಲಾಜಾದಲ್ಲಿ ಅಳವಡಿಸಲಾಗಿದೆ. ನೆಕ್ಸ್ಟ್ ಕ್ವಶನ್, ಮಹಿಳಾ ಕ್ರಿಕೆಟ್ ಅನ್ನು ಜಾಗತಿಕವಾಗಿ ಉತ್ತೇಜಿಸಲು ಯಾವ ತಂತ್ರಜ್ಞಾನ ಕಂಪನಿಯು ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಂಸ್ಥೆ ಅಂದರೆ ICC ನೊಂದಿಗೆ ಪಾಲುದಾರಿಕೆಗೆ ಸಹಿ ಹಾಕಿವೆ? ಒಂದನೇದು ಮೈಕ್ರೋಸಾಫ್ಟ್, ಬಿ ಅಮೆಜಾನ್, ಸಿ ಮೆಟಾ, ಆಪ್ಷನ್ ಡಿ ಗೂಗಲ್. ಸರಿಯಾದ ಉತ್ತರ ಆಪ್ಷನ್ ಡಿ ಗೂಗಲ್. ಮಹಿಳಾ ಕ್ರಿಕೆಟ್ನ ಜಾಗತಿಕವಾಗಿ ಪ್ರವೇಶವನ್ನು ಹೆಚ್ಚಿಸಲು ಮತ್ತು ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ನೊಂದಿಗೆ ಕಾರ್ಯತಂತ್ರ ಪಾಲುದಾರಿಕೆಯನ್ನು ಗೂಗಲ್ ಮಾಡಿಕೊಂಡಿದೆ. ಯಾವ ಸಂಸ್ಥೆ ಅಂದರೆ ಗೂಗಲ್ ಸಂಸ್ಥೆಯು ತನ್ನ ಪಾಲುದಾರಿಕೆಯನ್ನು ICCಯೊಂದಿಗೆ ಮಾಡಿಕೊಂಡಿದೆ. ನೆಕ್ಸ್ಟ್, 2025ರಲ್ಲಿ ಭಾರತವು ರಾಷ್ಟ್ರೀಯ ಪೋಷಕಾಂಶಗಳ ಸಪ್ತಾಹ ಯಾವಾಗ ಆಚರಿಸುತ್ತದೆ? ಆಪ್ಷನ್ ಎ ಆಗಸ್ಟ್ 15ರಿಂದ ಆಗಸ್ಟ್ 21ರವರೆಗೆ, ಆಪ್ಷನ್ ಬಿ ಅಕ್ಟೋಬರ್ 1ರಿಂದ 7ರವರೆಗೆ, ಆಪ್ಷನ್ ಸಿ ಜುಲೈ 10ರಿಂದ 16ರವರೆಗೆ, ಆಪ್ಷನ್ ಡಿ ಸೆಪ್ಟೆಂಬರ್ 1ರಿಂದ 7ರವರೆಗೆ. ನಮ್ಮ ಒಂದು ಸರಿಯಾದ ಉತ್ತರ ಅಂದರೆ ಆಪ್ಷನ್ ಡಿ ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 7ರವರೆಗೆ. ಭಾರತದಲ್ಲಿ ಸೆಪ್ಟೆಂಬರ್ 1ರಿಂದ 7ರವರೆಗೆ ನಡೆದ ರಾಷ್ಟ್ರೀಯ ಪೋಷಕಾಂಶ ಸಪ್ತಾಹ. ಇದರ ಥೀಮ್ ಏನಂದರೆ ಉತ್ತಮ ಜೀವನಕ್ಕಾಗಿ ಸರಿಯಾಗಿ ತಿನ್ನಿರಿ. ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂದರೆ ರಾಷ್ಟ್ರೀಯ ಪೋಷಕಾಂಶಗಳ ಸಪ್ತಾಹ 2025ರ ಥೀಮ್ ಏನಂದರೆ ಉತ್ತಮ ಜೀವನಕ್ಕಾಗಿ ಸರಿಯಾಗಿ ತಿನ್ನಿರಿ ಎಂಬ ಧ್ಯೇಯವಾಕ್ಯದೊಂದಿಗೆ ಈ ವರ್ಷದ ರಾಷ್ಟ್ರೀಯ ಪೋಷಕಾಂಶ ಸಪ್ತಾಹವನ್ನು ಆಚರಿಸಲಾಗಿದೆ. ಬುಡಕಟ್ಟು ವ್ಯವಹಾರಗಳ ಸಚಿವಾಲಯವು ಪ್ರಾರಂಭಿಸಿದ ಭಾರತದ ಮೊದಲ AI ಚಾಲಿತ ಬುಡಕಟ್ಟು ಭಾಷಾ ಅನುವಾದಕನ ಹೆಸರೇನು? ಆಪ್ಷನ್ ಎ ಭಾಷಾ ಸೇತು, ಆಪ್ಷನ್ ಬಿ ವಾಣಿ ಶಕ್ತಿ, ಆಪ್ಷನ್ ಸಿ ಆದಿವಾಣಿ, ಆಪ್ಷನ್ ಡಿ ಜನಜಾತಿಯ ಭಾಷಾ ಮಿತ್ರ.
ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಂದರೆ ಆದಿವಾನಿ. ಆದಿವಾನಿ ಭಾರತದ ಮೊದಲ AI ಚಾಲಿತ ಅನುವಾದಕವಾಗಿದೆ. ಇದನ್ನು ಆರಂಭ ಮಾಡಿದವರು ಯಾರಂದರೆ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ. ನೆಕ್ಸ್ಟ್ 2025 ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ NGO ಸಂಸ್ಥೆ ಯಾವುದು? ಆಪ್ಷನ್ ಎ ಹುಡುಗಿಯರಿಗೆ ಶಿಕ್ಷಣ ನೀಡಿ, ಆಪ್ಷನ್ ಬಿ ಪತನ್, ಆಪ್ಷನ್ ಸಿ ಸ್ಮೈಲ್ ಫೌಂಡೇಶನ್, ಆಪ್ಷನ್ ಡಿ ಟೀಚ್ ಫಾರ್ ಇಂಡಿಯಾ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಹುಡುಗಿಯರಿಗೆ ಶಿಕ್ಷಣ ನೀಡಿ. ಇದನ್ನು ಇಂಗ್ಲೀಷ್ನಲ್ಲಿ ಏನಂತಾರೆ ಅಂದರೆ ಎಜುಕೇಟ್ ಗರ್ಲ್ಸ್. ಈ ಸಂಸ್ಥೆ ಯಾವಾಗ ಆರಂಭ ಆಗಿದೆ ಅಂದರೆ 2007ರಲ್ಲಿ ಈ ಸಂಸ್ಥೆಯನ್ನು ಆರಂಭಿಸಲಾಗಿದೆ. ಈ ಸಂಸ್ಥೆಯ ಸಂಸ್ಥಾಪಕರು ಯಾರು? ಈ ಸಂಸ್ಥೆಯ ಸಂಸ್ಥಾಪಕರು ಸಫೀನಾ ಹುಸೇನ್. ಮೋಸ್ಟ್ ಇಂಪಾರ್ಟೆಂಟ್. ಈ ಸಂಸ್ಥೆ ಆರಂಭವಾಗಿದ್ದು 2007ರಲ್ಲಿ. ಇದನ್ನು ಸ್ಥಾಪನೆ ಮಾಡಿದವರು ಸಫೀನಾ ಹುಸೇನ್. ಸೊ ಈ 2025 ರಾಮನ್ ಮ್ಯಾಗ್ಸೆಸೆಯನ್ನು ಪಡೆದ ಏಕೈಕ ಭಾರತೀಯ NGO ಯಾವುದಂದರೆ ಎಜುಕೇಟ್ ಗರ್ಲ್ಸ್. ಇದನ್ನು ಸಾಮಾನ್ಯವಾಗಿ ಏಷ್ಯಾದ ನೋಬೆಲ್ ಎಂದು ಕರೆಯುತ್ತಾರೆ. ಯಾವ ಪ್ರಶಸ್ತಿಯನ್ನು ಏಷ್ಯಾದ ನೋಬೆಲ್ ಎಂದು ಕರೆಯುತ್ತಾರೆ ಅಂದರೆ ಅದು ರಾಮನ್ ಮ್ಯಾಗ್ಸೆಸೆ ಅವಾರ್ಡನ್ನು ಏಷ್ಯಾದ ನೋಬೆಲ್ ಪ್ರಶಸ್ತಿ ಎಂದು ಕರೆಯುತ್ತಾರೆ. ಧನ್ಯವಾದಗಳು.